Hi, hello, namaskara friends. First of all, thank you for being here in my YouTube channel. In this class number 3 or lesson number 3 topic of ratio and proportion, now we totally solve nearly 8 to 10 important question that is on the model called divided into parts. Divided into parts ಮೇಲೆ nearly 8 to 10 important question ನ solve ಮಾಡ್ತೀನಿ friends. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. After solving these questions, I will guarantee that you will be much more stronger in the concept called ratio and proportion. So guys, divided into parts is a basic concept. ಇದು ಡಿವೈಡೆಡ್ ಇಂಟು ಪಾರ್ಟ್ಸ್ ಇದೆಯಲ್ಲ ಫ್ರೆಂಡ್ಸ್, ದಿಸ್ ಈಸ್ ದ ವೆರಿ ಬೇಸಿಕ್ ಕಾನ್ಸೆಪ್ಟ್ ಆಫ್ ದಿ ರೇಷಿಯೋ ಅಂಡ್ ಪ್ರಪೋರ್ಷನ್ ಟಾಪಿಕ್. ರೇಷಿಯೋ ಅಂಡ್ ಪ್ರಪೋರ್ಷನ್ ಟಾಪಿಕ್ ಅಲ್ಲಿ ಡಿವೈಡೆಡ್ ಇಂಟು ಪಾರ್ಟ್ಸ್ ಈಸ್ ದ ಮೋಸ್ಟ್ ಬೇಸಿಕ್ ಕಾನ್ಸೆಪ್ಟ್ ಇದೆ. ಡಿವೈಡೆಡ್ ಇಂಟು ಪಾರ್ಟ್ಸ್ ಪ್ರಾಬ್ಲಮ್ ಹೀಗೆ ಬರ್ತವೆ ಅಂದರೆ, ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ನನ್ನ ಕಡೆ ಒಂದು 5,000 rupees ಇದೆ. If I have rupees 5,000, this 5,000 rupees has to be divided to 2 person in the ratio of 3:2. ಅಂದರೆ ಈ 5,000 ರೂಪಾಯಿ ಇದು ಫಾರ್ ಎಕ್ಸಾಂಪಲ್ ಎ ಅಂತ ಅನ್ಕೊಳ್ಳಿ, ಇದು ಫಾರ್ ಎಕ್ಸಾಂಪಲ್ ಬಿ ಅಂತ ಅನ್ಕೊಳ್ಳಿ. ಈಗ 5,000 ರೂಪಾಯಿ ಎಗೆ 3 parts ಆಫ್ 5,000 rupees ಹ್ಯಾಸ್ ಟು ಬಿ ಡಿವೈಡೆಡ್ ಟು ಪರ್ಸನ್ ಎ, ವೇರ್ ಆಸ್ ದಿ ಪರ್ಸನ್ ಬಿ ಶುಡ್ ಗೆಟ್ 2 parts ಆಫ್ rupees 5,000. ಆರ್ ಇನ್ನೊಂದು ಎಕ್ಸಾಂಪಲ್ ಏನು ಹೇಳ್ಬೇಕಂದ್ರೆ, 10,000 rupees ಹ್ಯಾಸ್ ಟು ಬಿ ಡಿವೈಡೆಡ್ ಅಮಾಂಗ್ 3 person in the ratio of 4:1:5 ಅಂತ ಅಥವಾ 3 ಅಂತ ಅನ್ಕೊಳ್ಳಿ. ದಿ 10,000 rupeesನ ಫೋರ್ ಪಾರ್ಟ್ಸ್ ಇವನಿಗೆ ಸಿಗಬೇಕು, ಇವನಿಗೆ 1 part ಇವನಿಗೆ ಸಿಗಬೇಕು, ಇವನಿಗೆ 3 parts ಸಿಗಬೇಕು. ಇವನು ಬಿ ಅಂತ ಅನ್ಕೊಳ್ಳಿ, ಇವನು ಎ ಅಂತ ಅನ್ಕೊಳ್ಳಿ, ಇವರು ಸಿ ಅಂತ ಅನ್ಕೊಳ್ಳಿ. ಇಫ್ ಇನ್ ಕೇಸ್ ಬಿಗೆ 1 part ಸಿಕ್ಕರೆ ಸಿಗೆ ಏನು ಸಿಗಬೇಕು, ಬಿದು 3 ಪಟ್ ಸ್ಯಾಲ್ರಿ ಸಿಗಬೇಕು. ಆ್ಯಂಡ್ ಸಿಮಿಲರ್ಲಿ ಎಗೆ ಏನು ಸಿಗಬೇಕು, ಬಿದು 4 ಪಟ್ಟು ಎಗೆ ಅಮೌಂಟ್ ಸಿಗಬೇಕು. ಇನ್ ದಿಸ್ ಡಿವೈಡೆಡ್ ಇಂಟು ಪಾರ್ಟ್ಸ್ ಪ್ರಾಬ್ಲಮ್ ಅಲ್ಲಿ ಈ ಟೈಪ್ ಕ್ವಶನ್ನ ನಾವು ಸಾಲ್ವ್ ಮಾಡ್ತೇವೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಆಫ್ಟರ್ ಸಾಲ್ವಿಂಗ್ ಆರ್ ಆಫ್ಟರ್ ಸೀಯಿಂಗ್ ಡಿವೈಡೆಡ್ ಇಂಟು ಪಾರ್ಟ್ಸ್ ಪ್ರಾಬ್ಲಮ್ನ ನೋಡಿದ ಮೇಲೆ ಮೋರ್ ನಂಬರ್ ಆಫ್ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿ ಆನ್ ದಿ ಟಾಪಿಕ್ ಕಾಲ್ಡ್ ಡಿವೈಡೆಡ್ ಇಂಟು ಪಾರ್ಟ್ಸ್ ಟಾಪಿಕ್ ಮೇಲೆ ನೀವು ಇನ್ನೊಂದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ ಯು ವಿಲ್ ಬಿ ಮಚ್ ಮೋರ್ ಸ್ಟ್ರಾಂಗರ್ ಇನ್ ದ ಕಾನ್ಸೆಪ್ಟ್ ಕಾಲ್ಡ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್. ಸೊ ಫ್ರೆಂಡ್ಸ್, ಬಿಫೋರ್ ಸ್ಟಾರ್ಟಿಂಗ್ ಕ್ಲಾಸ್ 3 ದಟ್ ಈಸ್ ಡಿವೈಡೆಡ್ ಇಂಟು ಪಾರ್ಟ್ಸ್, ನೀವು ನನ್ನ ಫಸ್ಟ್ ಕ್ಲಾಸ್ ಅಂದರೆ ಇಂಟ್ರಡಕ್ಷನ್ ಅಬೌಟ್ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ನ ನೋಡಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಕ್ಲಾಸ್ ಈಸ್ ಫೈಂಡಿಂಗ್ ದ ರೇಷಿಯೋ. ಅವು ಎರಡೂ ಕ್ಲಾಸನ್ನು ನೋಡಿ ಥರ್ಡ್ ಕ್ಲಾಸಿಗೆ ಬನ್ನಿ ಫ್ರೆಂಡ್ಸ್. ಬಿಕಾಸ್ ಫಸ್ಟ್ ಕ್ಲಾಸಲ್ಲಿ ಇಂಟ್ರಡಕ್ಷನ್ ಪಾರ್ಟಲ್ಲಿ ನಾನು ರೇಷಿಯೋ ಅಂದರೆ ಏನು, ಟೈಪ್ಸ್ ಆಫ್ ರೇಷಿಯೋ, ಪ್ರಪೋರ್ಷನ್ ಅಂದರೆ ಏನು, ಪ್ರಪೋರ್ಷನ್ ಹೇಗೆ ಕಾಣುತ್ತೆ, ರೇಷಿಯೋ ಹೇಗೆ ಕಾಣುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು, ಅದನ್ನು ಹೇಗೆ ಡಿನೋಟ್ ಮಾಡ್ಬೋದು ಅಂತೆಲ್ಲ ಹೇಳಿದ್ದೀನಿ. ಆ್ಯಂಡ್ ಇನ್ ದಿ ಕ್ಲಾಸ್ 2 ಅಲ್ಲಿ ನಾವು ರೇಷಿಯೋನ ಹೇಗೆ ಫೈಂಡ್ ಮಾಡಬೇಕು, ರೇಷಿಯೋ ಇನ್ ಕೇಸ್ ಆಫ್ ಫ್ರ್ಯಾಕ್ಷನ್ ಬಂದರೆ ಅದನ್ನು ಇಂಟೀಜರ್ ಫಾರ್ಮಿಗೆ ಹೇಗೆ ಕನ್ವರ್ಟ್ ಮಾಡಬೇಕು ಮತ್ತು ಯಾವಾಗ ಕನ್ವರ್ಟ್ ಮಾಡಬೇಕು ಅಂತ ಎಲ್ಲ ಹೇಳಿದ್ದೇನೆ. ಸೊ ಅವು ಎರಡೂ ಕ್ಲಾಸನ್ನು ನೋಡಿ ಥರ್ಡ್ ಕ್ಲಾಸಿಗೆ ಬನ್ನಿ ಫ್ರೆಂಡ್ಸ್. ಮೂವಿಂಗ್ ಆನ್ ಟು ದಿ 8 to 10 important question in the class number 3, that is divided into the very first question in the topic called divided into parts ಅಲ್ಲಿ ಏನಿದೆ, if ₹1,000 is divided between A and B in the ratio of 3:2, ₹1,000 ಕೊಟ್ಟಿದ್ದಾರೆ and this ₹1,000 is divided among 2 person, that is A and B in the ratio, ಅವರು A and B ದ ರೇಷಿಯೋ ಕೊಟ್ಟಿದ್ದಾರೆ ಏನು, 3:2. then A will receive ಅಂದರೆ then ವಾಟ್ ಈಸ್ ದಿ ಅಮೌಂಟ್ ದಟ್ ಎ ಹ್ಯಾಡ್ ರಿಸೀವ್ಡ್ ಅಂತ ಕೇಳ್ತಿದ್ದಾರೆ. ಫಾರ್ ಏನು ಕೊಟ್ಟಿದ್ದಾರೆ ಅವರು, ₹1,000 ಕೊಟ್ಟಿದ್ದಾರೆ. ಅಂದರೆ ಈ ₹1,000 ಪರ್ಸನ್ ಎ ಆ್ಯಂಡ್ ಬಿಗೆ ಡಿವೈಡ್ ಮಾಡಬೇಕು. ದಟ್ ಈಸ್ ಇನ್ ಅವರು ರೇಷಿಯೋನು ಕೊಟ್ಟಿದ್ದಾರೆ, ದಟ್ ಈಸ್ ಇನ್ ದಿ ರೇಷಿಯೋ ಆಫ್ 3:2 ಅಂತ ಕೊಟ್ಟಿದ್ದಾರೆ. ಇಫ್ the person B get 2 part of this ₹1,000, then the person A must get 3 part of this ₹1,000 ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು, A:B ರೇಷಿಯೋ ಏನಿದೆ 3:2, ದಟ್ ಈಸ್ ದ ಗಿವನ್ ರೇಷಿಯೋ ಇನ್ ದ ಕ್ವಶನ್. ಈಗ ಏನು ಬರ್ಕೋಬಹುದು, A ರೇಷಿಯೋ ಅಂದರೆ A is equal to 3 ಇದೆ ಅಲ್ಲ, A divided by 3 ರೇಷಿಯೋ B divided by 2. Is this right friends? Now they are asking that then A will receive ಅಂದರೆ
ವಾಟ್ ಅಮೌಂಟ್ ದ ಎ ರಿಸೀವ್ ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್. ಅಂದ್ರೆ ಏನಿದೆ, ಎದು 3 ಪಾರ್ಟ್ ಆಫ್ ದಿಸ್ 1000 rupees ಹ್ಯಾಸ್ ಟು ಬಿ ಡಿವೈಡೆಡ್ ಟು ದಿ ಪಾರ್ಟ್ ಎ. therefore take 3 part, that is 3 divided by total number of parts, that is 3 plus 2, 5 into what is the total amount that is given in the question, that is 1000 rupees. So cancel this. 5 ones are 5, 2s are 10, 0, 0. So 3 2s are 600 is the total amount received by A. And friends, this is the most important step in this question. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್. ₹1000 ಹ್ಯಾಸ್ ಟು ಬಿ ಡಿವೈಡೆಡ್ ಅಮಾಂಗ್ ಎ ಅಂಡ್ ಬಿ ಇನ್ ದ ರೇಷಿಯೋ ಆಫ್ 3:2. 3 ಪಾರ್ಟ್ ಆಫ್ ದಿ ₹1000 ಸಿಗಬೇಕು. ಸೊ 3 divided by total parts of A and B ಏನಿದೆ 3 plus 2, that is 5 parts has to be divided among A and B. So 3 divided by 5 into the total amount that have been given in the question, that is ₹1000. So cancel. Then we get A is equal to 600. Then exactly we get B is equal to B ದೇನಾದ್ರೂ ಅಮೌಂಟ್ ಏನ್ ಬಂದಿದೆ ಅಂದ್ರೆ ಟೋಟಲ್ ಅಮೌಂಟ್ ಮೈನಸ್ ದ ಪರ್ಸನ್ A get, that is 1000 minus 600, that is equal to 400 is the amount received by the person B. If in case ಅವರು ಫಸ್ಟ್ ಆಫ್ ಆಲ್ ಬಿ ದೇ ಕೇಳಿದ್ರುಪ ಅಂದ್ರೆ ದೆನ್ ಬಿ ವಿಲ್ ರಿಸೀವ್ ಅಂತ ಕ್ವಶನ್ ಕೇಳಿದ್ರೆ ಬಿ ದೇ ಎಷ್ಟು ಪಾರ್ಟ್ ಇದೆ 2 divided by total number of parts 5 into ₹1000. 5 ones are 5, 200s are, that is equal to 200 into 2 ಏನಿದೆ 400. ಅಂದ್ರೆ ಈ ₹1000 ಅಲ್ಲಿ ಬಿಗೆ 2 ಪಾರ್ಟ್ ಅಂದ್ರೆ 2 ಪಟ್ ಸ್ಯಾಲ್ರಿ ಸಿಕ್ಕರೆ ಈಗ ಏನ್ ಸಿಗಬೇಕು, ಇದರದ್ದು 3 ಪಟ್ ಸ್ಯಾಲ್ರಿ ಸಿಗಬೇಕು. ಸೊ ಎ ಗೆಟ್ ₹600 ಅಂಡ್ ಬಿ ಗೆಟ್ ₹400. ಮೂವಿಂಗ್ ಟು ದಿ ಸೆಕೆಂಡ್ ಕ್ವಶನ್ ಅಲ್ಲಿ ಏನು ಹೇಳ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಇಫ್ ₹78 ಈಸ್ ಡಿವೈಡೆಡ್ ಇಂಟು 3 parts, ₹78 ಏನು ಮಾಡ್ತಿದ್ದಾರೆ ಡಿವೈಡೆಡ್ ಇಂಟು 3 parts, ಆ್ಯಂಡ್ ಅದರ ರೇಷೋ ಏನು ಕೊಟ್ಟಿದ್ದಾರೆ, ವಿಚ್ ಆರ್ ಇನ್ ದ ರೇಷೋ ಆಫ್ 1:1/3:1/6. ಈ ರೇಷೋ ಅಲ್ಲಿ ₹78 ಹ್ಯಾಸ್ ಬೀನ್ ಡಿವೈಡೆಡ್ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ದ ಮಿಡಲ್ ಪಾರ್ಟ್ ಈಸ್ ಅಂದರೆ 1/3ದು ಏನು ಅಮೌಂಟ್ ಬರ್ತಿದೆ ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್ ಅವರು. ಸೊ ರುಪೀಸ್ ಏನು ಕೊಟ್ಟಿದ್ದಾರೆ ₹78 ದೇ ಹ್ಯಾವ್ ಗಿವನ್, ಆ್ಯಂಡ್ ದ ರೇಷೋ ಆಫ್ ದಿಸ್ ಕ್ವಶನ್ ಈಸ್ ಗಿವನ್ ದಟ್ 1:1/3:1/6. At a very first class only, I have told that the ratio should not be in the fraction form. It should be in the integer form anta helidene friends. The ratio should not be in the fraction form. Therefore, convert this fraction into an integer form. Therefore, 3 and 6 LCM ಏನು ಬರುತ್ತೆ 6 ಬರುತ್ತೆ ಫ್ರೆಂಡ್ಸ್. ಸೊ ಏನಿಲ್ಲ ಅಂದರೆ 1 into 6 6, therefore 6 times, that is 6:3 into 2 6, therefore 1 into 2 2, 6 into 1 6, therefore 1 into 1 is equal to 6. This is equal to 6:2:1. Therefore we have converted the fraction ratio into an integer ratio, and now we can solve the question. Therefore ಈಗೇನಾಯ್ತು, ₹78 has been divided among 3 person in the ratio of 6:2:1. ಈಗ ಅವ್ರು ಏನು ಕೇಳ್ತಿದ್ದಾರೆ, ವಾಟ್ ಈಸ್ ಎಲ್ಲಿದೆ ದ ಮಿಡಲ್ ಪಾರ್ಟ್ ಈಸ್ ಅಂದ್ರೆ ಮಿಡಲ್ ಪಾರ್ಟ್ ಏನಿದೆ 2. ಆಸ್ಕಿಂಗ್ ವಾಟ್ ಈಸ್ ದ ವ್ಯಾಲ್ಯೂ ಫಾರ್ ದಿಸ್ ಮಿಡಲ್ ಪಾರ್ಟ್ ಅಂತ ಹೇಳ್ತಿದ್ದಾರೆ. ನಾವು ಈಗ ಮಿಡಲ್ ಪಾರ್ಟ್ಸ್ ಎಷ್ಟಿದೆ 2 ಡಿವೈಡೆಡ್ ಬೈ total number of parts, that is 6 plus 2 8, 8 plus 1 9, into the amount that they have given is 78. So we can cancel this in 3 table. 3 3s are 9, 3 2s are 6 7, 3 6s are 18, that is implies 26 into 2 divided by 3. And any table? No friends. Therefore 26 2s are 52 divided by 3 is the amount that the middle part is getting. You convert this
ಆನ್ಸರ್ ಇನ್ ಟರ್ಮ್ಸ್ ಆಫ್ ಫ್ರ್ಯಾಕ್ಷನ್ ಅಂದರೆ 52 ಡಿವೈಡೆಡ್ ಬೈ 3 ದಟ್ ಈಸ್ ನಿಯರ್ಲಿ ಈಕ್ವಲ್ ಟು 17.33 ಅಂದರೆ ರುಪೀಸ್ 17.33 ದಟ್ ದ ಮಿಡಲ್ ಟರ್ಮ್ ಅಂದರೆ ಫಾರ್ ಎಕ್ಸಾಂಪಲ್ ಇದನ್ನು ಎ ಅನ್ಕೊಳ್ಳಿ, ಇದನ್ನು ಬಿ ಅನ್ಕೊಳ್ಳಿ, ಇದನ್ನು ಸಿ ಅನ್ಕೊಳ್ಳಿ. ಅಂದರೆ ದ ರುಪೀಸ್ 17.33 ಅಮೌಂಟ್ ವಿಲ್ ರಿಸೀವ್ ಬೈ ಪರ್ಸನ್ ಬಿ. ಇಫ್ ಇನ್ ಕೇಸ್ ಅವರು ಬಿ ಬದಲು ಎ ಕೇಳಿದ್ರು ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದ ಅಮೌಂಟ್ ರಿಸೀವ್ಡ್ ಬೈ ಎ ಅಂತ ಇದ್ರೆ ದಿ ನಂಬರ್ ಆಫ್ ಪಾರ್ಟ್ಸ್ ದಟ್ ದಿ ಎ ಹ್ಯಾಸ್ ಬಿನ್ ರಿಸೀವ್ಡ್ ಅಂದ್ರೆ ಏನು 6 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಏನಿದೆ 9 ಇಂಟು 78 that is the total number of amount, that is the total amount 3 same 26 and here 3 ones are 3 2s are. This implies 26 into 2 ಏನು ಬರುತ್ತೆ 52 rupees the person A get. Similarly C ನ ಕೇಳಿದ್ರೆ C is equal to 1 divided by 9 into 78 that is 3 into 26 that is equal to 26 by 3. The approximate value of this is 8.66. Therefore, the person A get 52 rupees and the person B get B get 17.33 and the person C get 8.66. If we add the amount of these persons, that is A, B and C, if we add these person amount, we get nearly, this is 9 here 17 5 6 7 that is 77.99 rupees. ಅಂದರೆ ಇಲ್ಲಿ ಡೆಸಿಮಲ್ ಪಾಯಿಂಟ್ ಅಲ್ಲಿ ಇದೆಯಲ್ಲ, ಸೊ ದಿಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 78 rupees. So this is the required answer. So this is the required answer that they have asked. na add ಮಾಡಿದ್ರು finally last ಗೆ ನಮಗೆ we have to get the final answer. Now friends, moving to the next question, that is question number 3. ಏನಿದೆ rupees 33,630 are divided among A, B, C. ಅಂದರೆ rupees 33,600 ಅಮೌಂಟ್ನ ಡಿವೈಡ್ ಮಾಡಿದ್ದಾರೆ ಫಾರ್ 3 persons, that is A, B, C, in such a manner that ratio ಕೂಡ ಕೊಟ್ಟಿದ್ದಾರೆ. ರೇಷಿಯೋ ಆಫ್ ಅಮೌಂಟ್ ಆಫ್ A to that of B ಅಂದರೆ A is to B ಏನಿದೆ 3:7 and the ratio of amount of B to that of C is 6:5 and they have given B is to C ratio as 6:5 and they are asking the amount of money received by B ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್. ಈಗ ಟೋಟಲ್ ಅಮೌಂಟ್ ಏನಿದೆ 33,630 is the amount they have initially given, and also they have given the ratio of A is to B and also B is to C they have given. ಅಂದ್ರೇನು A is to B ಏನಿದೆ 3:7 and also B is to C ಏನಿದೆ 6:5 and now they are asking ದಿ ಅಮೌಂಟ್ ಆಫ್ ಮನಿ ರಿಸೀವ್ಡ್ ಬೈ ಬಿ ಅಂತ ಕೇಳ್ತಿದ್ದಾರೆ. ಫ್ರೆಂಡ್ಸ್ ಇದನ್ನ ನಾವು ಪ್ರೀವಿಯಸ್ ವಿಡಿಯೋ ಅಲ್ಲಿ ಮಾಡಿದೇವಲ್ಲ ಎ ಇಷ್ಟು ಬಿ ಇಷ್ಟು ಸಿ ಆ ಮ್ಯಾನರ್ ಅಲ್ಲಿ ಮಾಡಿ ನಾವು ಇನ್ ದಿಸ್ ಕ್ವಶನ್ ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಅ ಪಾರ್ಟ್ ದಟ್ ಬಿ ಈಸ್ ಗೆಟಿಂಗ್. ಅದನ್ನ ನಾವು ಮೊದಲು ಫೈಂಡ್ ಮಾಡಬೇಕು. ದಟ್ ಈಸ್ ನಾವು ಲಾಸ್ಟ್ ಫ್ಯೂ ಎಕ್ಸಾಂಪಲ್ಸ್ ಅಂದರೆ ಇನ್ ದಿ ಕ್ಲಾಸ್ ನಂಬರ್ 2 ಅಲ್ಲಿ ಮಾಡಿದ್ದೇವಲ್ಲ ಫ್ರೆಂಡ್ಸ್, ಸೊ ಹಾಗೆ ಇದನ್ನು ಸಾಲ್ವ್ ಮಾಡಬೇಕು. ದಟ್ ಈಸ್ ಎ ಈಸ್ ಟು ಬಿ ಈಸ್ ಟು ಸಿ. ಎ ಈಸ್ ಟು ಬಿ ಏನು ಕೊಟ್ಟಿದ್ದಾರೆ 3:7 ಆ್ಯಂಡ್ ದಿಸ್ ಈಸ್ ಆಲ್ಸೋ 7. ಇದು ಯಾಕೆ 7 ತಗೋಬೇಕಂತ ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಇನ್ ದಿ ಕ್ಲಾಸ್ ನಂಬರ್ 2. ಆ್ಯಂಡ್ ಬಿ ಈಸ್ ಟು ಸಿ ಏನು ಕೊಟ್ಟಿದ್ದಾರೆ 6:5 6 ಆ್ಯಂಡ್ ಮಲ್ಟಿಪ್ಲೈ ದೀಸ್ ರೇಷೋಸ್ 6 3s 18:7 6 42 and also 7 5 35. This is the ratio that A is getting and this is the ratio the B is getting and also this is the ratio the person C is getting. ಅವ್ರು ಏನು ಕೇಳಿದ್ದಾರೆ what is the amount received by B ಅಂತ ಕೇಳುತ್ತಿದ್ದಾರೆ. B is equal to how many parts the person B get, that is 42 part of rupees 33,640 ಅಲ್ಲಿ 42 part he is getting and the total parts of this is A is to A plus B plus C ಏನಿದೆ 18 plus 42 plus 35.
that is 95 into how much amount? 33,630 rupees. ನಾ ಸಾಲ್ವ್ ಮಾಡಿ ಫ್ರೆಂಡ್ಸ್. 5 ಟೇಬಲಿಂದ ಕ್ಯಾನ್ಸಲ್ ಮಾಡಿ. 5 1s ರಿಮೈನಿಂಗ್ 4, 5 9s 45 ಆ್ಯಂಡ್ ಇದು ಏನಾಗುತ್ತೆ? 5 5s 25, ಓಕೆ. 5 7s ನೆಕ್ಸ್ಟು 2 ನೆಕ್ಸ್ಟ್ 6 ಸಾರಿ, ದಿಸ್ ಈಸ್ 5 6 30 ಆ್ಯಂಡ್ ರಿಮೈನಿಂಗ್, ಓಕೆ. 19 1s 19, 19 3s 57, remaining 10, 19 5s 95 and remaining 7, 19 4s. That is equal to 42 into 354. That is equal to ಏನು ಬರುತ್ತೆ ನಮಗೆ? 14,868 rupees that the person B is getting. Total amount of 33,630. The person B is getting 14,868. If in case ಅವರು ಎದು ಏನಾದರೂ ಕೇಳಿದರೆ, ವಾಟ್ ಈಸ್ ದ ಮನಿ ರಿಸೀವ್ಡ್ ಬೈ ಎ ಅಂತ ಕೇಳಿದರೆ, 18 ಡಿವೈಡೆಡ್ ಬೈ 95 ಇಂಟು 33,630 ಅಂತ ಮಾಡಬೇಕು. ಇಫ್ ಇನ್ ಕೇಸ್ ಅವರು ಬಿ ಕೇಳಿದರೆ 35 ಡಿವೈಡೆಡ್ ಬೈ 95 ಇಂಟು 33,630 ಅಂತ ಮಾಡ್ಬೋದು ಫ್ರೆಂಡ್ಸ್. ಆ್ಯಂಡ್ ಆಫ್ಟರ್ ಸಾಲ್ವಿಂಗ್ ದಿಸ್ ಆಲ್, ಎ ಪ್ಲಸ್ ಬಿ ಪ್ಲಸ್ ಸಿ, ಇಫ್ ಇನ್ ಕೇಸ್ ಇವು ಎ ಪ್ಲಸ್ ಬಿ ಪ್ಲಸ್ ಸಿನ ಆ್ಯಡ್ ಮಾಡಿದರೆ ಯು ಶುಡ್ ಗೆಟ್ 33,630 rupees. ಮೂವಿಂಗ್ ಟು ದಿ ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4 ಏನು ಹೇಳ್ತಿದೆ? rupees 3400 ಈಸ್ ಡಿವೈಡೆಡ್ ಅಮಾಂಗ್ ಎ ಬಿ ಸಿ ಡಿ. ಅಂದರೆ 3400ನ 4 ಪಾರ್ಟಾಗಿ ಡಿವೈಡ್ ಮಾಡ್ತಿದ್ದಾರೆ. ಆ್ಯಂಡ್ ಇನ್ ದ ಶೇರ್ ಆಫ್, ಅಂದರೆ ಇನ್ ದ ರೇಷಿಯೋ ಆಫ್ ಎ ಆ್ಯಂಡ್ ಬಿ, ಬಿ ಆ್ಯಂಡ್ ಸಿ, ಸಿ ಆ್ಯಂಡ್ ಡಿ ವಿಲ್ ಬಿ ರೇಷಿಯೋ ಏನಿದೆ? 2:3, 4:3, 2:3 ರೆಸ್ಪೆಕ್ಟಿವ್ಲಿ. ಓಕೆ. ದಿ ಸಮ್ ಆಫ್ ಶೇರ್ಸ್ ಆಫ್ ಬಿ ಆ್ಯಂಡ್ ಡಿ ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್. ಸಿಮಿಲರ್ ಟು ದಿ ಕ್ವಶನ್ ನಂಬರ್ 3 ಇದೆ. ಈಗ ಅವರು ಟೋಟಲ್ ಅಮೌಂಟ್ ಏನು ಕೊಟ್ಟಿದ್ದಾರೆ? 3400, ಅಂದರೆ 3,400 ದಿ ಅಮೌಂಟ್ ದೇ ಹ್ಯಾವ್ ಗಿವನ್, ಆ್ಯಂಡ್ ದೇ ಆರ್ ಆಸ್ಕಿಂಗ್ ದ ಸಮ್ ಆಫ್ ಶೇರ್ ಆಫ್ ಬಿ ಆ್ಯಂಡ್ ಡಿ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ರೇಷಿಯೋ ಏನು ಕೊಟ್ಟಿದ್ದಾರೆ? ಎ ಈಸ್ ಟು ಬಿ ಏನಿದೆ? 2:3, ಬಿ ಈಸ್ ಟು ಸಿ ಏನಿದೆ? 4:3 ಆ್ಯಂಡ್ ಸಿ ಈಸ್ ಟು ಡಿ ಈಸ್ ಈಕ್ವಲ್ ಟು 2:3 ಅಂತ ಕೇಳ್ತಿದ್ದಾರೆ. ಆ್ಯಂಡ್ ನಾವು ಇದನ್ನು ಸಾಲ್ವ್ ಮಾಡಿ ಫ್ರೆಂಡ್ಸ್. ಏನು? ಎ ಈಸ್ ಟು ಬಿ ಈಸ್ ಟು ಸಿ ಈಸ್ ಟು ಡಿ. ಎ ಈಸ್ ಟು ಬಿ ಏನಿದೆ? 2:3 ಆ್ಯಂಡ್ ಸಿ ಆ್ಯಂಡ್ ಡಿ ಏನು ತೊಗೋಬೇಕು? ಬಿ ತೊಗೋಬೇಕು. 3 and 3. I have already explained why we have to take number 3 and 3 only in this C and D ಅಲ್ಲಿ ಅಂತ ಹೇಳಿದ್ದೀನಿ. ಆ್ಯಂಡ್ ಬಿ ಇಷ್ಟು ಸಿ ಏನಿದೆ? 4:3, ಇಲ್ಲಿ 3 ಇದೆ, ಇಲ್ಲಿ 4 ಬರುತ್ತೆ. ಸಿ ಆ್ಯಂಡ್ ಡಿ ಅಲ್ಲಿ ಏನಿದೆ? 2 and 3 ಇದೆ, ಇಲ್ಲಿ 2 ತೊಗೋಬೇಕು, ಇಲ್ಲಿ 2 ತೊಗೋಬೇಕು. ನಾವು ಮಲ್ಟಿಪ್ಲೈ ದೀಸ್ ಆಲ್ ರೇಷೋಸ್. 2 into 4 into 2, ಓಕೆ. 2 into 4 into 2 is to 3 into 4 into 2 is to 3 into 3 into 2 is to 3 into 3 into 3. Okay. Common terms 2 2 2 illilla 3 3 3. Okay. Now multiply this. 4 2s are 8, 8 2s are 16 is to 24 is to 18 is to 27. ಓಕೆ. ನಾವು ಅವ್ರು ಏನು ಅಂತ ಕೇಳ್ತಿದ್ದಾರೆ? ದಿ ಸಮ್ ಆಫ್ ಶೇರ್ ಆಫ್ ಬಿ ಆ್ಯಂಡ್ ಡಿ. ಅಂದ್ರೇನು? ಇದು ಎ ಶೇರು, ಇದು ಬಿದ ಶೇರು, ಇದು ಸಿದ ಶೇರು, ಆ್ಯಂಡ್ ಇದು ಡಿದ ಶೇರು. ಅವ್ರು ಏನು ಕೇಳ್ತಿದ್ದಾರೆ? ಸಮ್ ಆಫ್ ಶೇರ್ ಆಫ್ ಬಿ ಆ್ಯಂಡ್ ಡಿ. ದೆನ್ ವಿ ಹ್ಯಾವ್ ಟು ಆ್ಯಡ್ ದಿ ಶೇರ್ ಆಫ್ ಬಿ ಆ್ಯಂಡ್ ದಿ ಶೇರ್ ಆಫ್ ಡಿ. ದಿ ಶೇರ್ ಆಫ್ ಬಿ ಪ್ಲಸ್ ಡಿ ಈಸ್ ಈಕ್ವಲ್ ಟು ಏನಿದು? 24 plus 27. That is equal to 51 divided by total number of share ಏನಿದೆ? 16 plus 24 plus 18 plus 27. That is equal to 85 into the amount that they have given is 3400. That is equal to 3400. Now 85 ones are 5 4s are 340 and 0. If this is equal to 51 into 40. That is equal to 2040. Therefore B plus D share ಏನಿದೆ? 2040 is the total amount that B
sum of D share 2040 is the rupees of 3400 ಅಲ್ಲಿ 2040 ಅಂದರೆ 2040 rupees is the share of B plus D. ಇಫ್ ಇನ್ ಕೇಸ್ ಅವರು ಎ ಕೇಳಿದರೆ 16/85 into 3400 ಮಾಡ್ತಿದ್ರಿ, ಬಿ ಸಿ ಡಿ ಸಿಮಿಲರ್ಲಿ ಮಾಡ್ತಿದ್ರಿ. ಮೂವಿಂಗ್ ಟು ದಿ ಕ್ವಶನ್ ನಂಬರ್ 5. By mistake, instead of dividing rupees 17,117 among ABC in the ratio of 1/2 is to 1/3 is to 1/4, it was divided in the ratio of 2 is to 3 is to 4. Who gains the most and by how much ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್. ಅಂದರೆ rupees 117 is to be divided among three person ಅಂದರೆ 117 ಎ ಬಿ ಆ್ಯಂಡ್ ಸಿ ಮೆಂಬರ್ಸ್ಗೆ ಡಿವೈಡ್ ಮಾಡಬೇಕು ಇನ್ ದ ರೇಷಿಯೋ ಆಫ್ ಏನೊಂದು 1/2 is to 1/3 is to 1/4 ಇದನ್ನು ಡಿವೈಡ್ ಮಾಡಬೇಕು ಅವರು ಅಮಾಂಗ್ ಎ ಬಿ ಸಿ. ಇಟ್ ವಾಸ್ ಟು ಬಿ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 2 is to 3 is to 4. ಬಟ್ ಅವರು ಮಿಸ್ಟೇಕ್ ಮಾಡಿಕೊಂಡು ಅವರು ಯಾವ ರೇಷಿಯೋ ಅಲ್ಲಿ ಡಿವೈಡ್ ಮಾಡಿದ್ದಾರೆ, 2 is to 3 is to 4 ರೇಷಿಯೋ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಆ್ಯಂಡ್ ಅವ್ರಿಗೆ ಏನು ಕೇಳ್ತಿದ್ದಾರೆ ಈಗ ಕ್ವಶನ್, ಹೂ ಗೇನ್ಸ್ ದ ಮೋಸ್ಟ್ ಆ್ಯಂಡ್ ಬೈ ಹೌ ಮಚ್ ಅಂತ ಕೇಳ್ತಿದ್ದಾರೆ ಫ್ರೆಂಡ್ಸ್. ಈಗ ರುಪೀಸ್ ಟೋಟಲ್ ಅಮೌಂಟ್ ಏನು ಕೊಟ್ಟಿದ್ದಾರೆ, 117 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈಗ 117 ಈಸ್ ಟು ಬಿ ಡಿವೈಡೆಡ್ ಅಲ್ಲಿ 1:2 1:3 1:4 ಇದು ಅವರು ಆ್ಯಕ್ಚುಯಲ್ ಆಗಿ ಡಿವೈಡ್ ಮಾಡಬೇಕಾಗಿರುವಂಥ ರೇಷಿಯೋ. ಬಟ್ ಅವರು ಮಿಸ್ಟೇಕ್ ಮಾಡಿಕೊಂಡು ಯಾವ ರೇಷಿಯೋಗೆ ಡಿವೈಡ್ ಮಾಡಿದ್ದಾರೆ, 2:3:4 ರೇಷಿಯೋ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಇದು ಬೈ ಮಿಸ್ಟೇಕ್ ಮಾಡಿಕೊಂಡವರು, ಬೈ ಮಿಸ್ಟೇಕ್ ಇಟ್ ಹ್ಯಾಸ್ ಡಿವೈಡೆಡ್ ಇನ್ ದ ರೇಷಿಯೋ ಆಫ್ 2:3:4. ಅಟ್ ದಿಸ್ ರೇಷಿಯೋ ಅಂದರೆ 4 + 2 + 3 ಏನು ಬರುತ್ತೆ, 9x ಈಸ್ ಈಕ್ವಲ್ ಟು ಟೋಟಲ್ ಅಮೌಂಟ್ ದೇ ಹ್ಯಾವ್ ಗಿವನ್ ಈಸ್ 117. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 13. ಹಾಂ, ಆ್ಯಂಡ್ ನಾವು ಈಗ ರೇಷಿಯೋ ಇದೆಯಲ್ಲ, ದೇರ್ ಫೋರ್ ಟೂ ಪಾರ್ಟ್ಸ್ ಆಫ್ rupees 117 ಅಂದರೆ 2x ಇದೆ. 2x 2 ಇಂಟು ಎಕ್ಸ್ ವ್ಯಾಲ್ಯೂ ಏನು ಬಂದಿದೆ ನಮಗೆ, 13 ಬಂದಿದೆ. ದೇರ್ ಫೋರ್ 13 × 2 ಈಸ್ ಈಕ್ವಲ್ ಟು 26. ಆ್ಯಂಡ್ ತ್ರೀ ಪಾರ್ಟ್ ಆಫ್ rupees 117 ಅಂದ್ರೆ ಏನು, 3x. 3 ಇಂಟು ಎಕ್ಸ್ ಅಂದ್ರೆ ಏನಿದೆ, 13 ಇದೆ. 13 3 is 39. ಆ್ಯಂಡ್ ಸಿಮಿಲರ್ಲಿ 4x ಈಸ್ ಈಕ್ವಲ್ ಟು 4 × 13 that is equal to 52 rupees. Therefore, the 117 amount is divided among A, B, C in the ratio of 2:3:4 ಇದೆಯಲ್ಲ, ಅಂದರೆ 2 part of 117 is 26, 3 part of 117 is 39 and 4 part of 117 is 52. Therefore, 26 rupees A have received and 39 rupees B have received and 52 rupees the C has received. ಆ್ಯಂಡ್ ಇದು ಬೈ ಮಿಸ್ಟೇಕ್ ಆಗಿ ಅವರು ಈ ಟೈಪ್ ಡಿವೈಡ್ ಮಾಡಿದ್ದಾರೆ, ಅಂದರೆ ಈ ಅಮೌಂಟ್ ಎ ಬಿ ಸಿಗೆ ಸಿಕ್ಕಿದೆ. ಈಗ ಅವರಿಗೆ ಆ್ಯಕ್ಚುಯಲ್ ಆಗಿ 1:2 1/2 is to 1/3 is to 1/4 ಆ್ಯಕ್ಚುಯಲ್ ರೇಷಿಯೋ ಅಲ್ಲಿ ಅವರು ಡಿವೈಡ್ ಮಾಡಬೇಕಾಗಿತ್ತು. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ದಟ್ ದ ರೇಷಿಯೋ ಶುಡ್ ನಾಟ್ ಬಿ ಇನ್ ದಿ ಫ್ರಾಕ್ಷನ್ ಫಾರ್ಮ್. ಮೊದಲು ಇದನ್ನು ಕನ್ವರ್ಟ್ ಟು ದಿ ಇಂಟಿಜರ್ ಫಾರ್ಮ್. ದೇರ್ ಫೋರ್ 4 2 3 ಅದರ ಎಲ್ ಸಿ ಎಮ್ ಏನು ಬರುತ್ತೆ, 12 ಬರುತ್ತೆ. 2 times of 6 is equal to 12. Therefore, 1 into 6 is equal to 6. 3 4s are 12. 1 into 4 4. 4 3s are 12. Therefore, 1 into 3 is equal to 3. This is equal to 6:4:3 is the actual ratio that has to be divided for ABC of total amount of 117. ಈಗ ಇವರಿಗೆ ಎ ಅವರಿಗೆ 6 ಪಾರ್ಟ್ ಸಿಗಬೇಕು, ಬಿ ಅವರಿಗೆ 4 ಪಾರ್ಟ್ ಸಿಗಬೇಕು, ಆ್ಯಂಡ್ ಸಿಮಿಲರ್ಲಿ ಸಿ ಅವರಿಗೆ ಏನು ಸಿಗಬೇಕು, 3 ಪಾರ್ಟ್ ಸಿಗಬೇಕು. ದೇರ್ ಫೋರ್ ಇದನ್ನು ಏನು ಮಾಡಿ, ಆ್ಯಡ್ ದಿಸ್ ರೇಷಿಯೋ 6 + 4 10, 10 + 1 13. 13x ಈಸ್ ಈಕ್ವಲ್ ಟು ದಿ ನಂಬರ್ ಟೋಟಲ್ ಅಮೌಂಟ್ ಏನಿದೆ 117. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, 9 ಬರುತ್ತೆ. ಈಗ ನಾವು ದಿಸ್ ಇಂಪ್ಲೈಸ್ 6 part of 117 ಹ್ಯಾಸ್ ಟು ಬಿ ಡಿವೈಡೆಡ್ ಟು person A and 4 part to the B and 3 part to the C. Therefore, 6x is equal to 6 into 9 that is equal to ಏನು ಬರುತ್ತೆ, 54. 4 into 9 that is equal to 36. Next 3 into 9 that is equal to
27. Therefore, the amount has to be divided among A, B, C in the ratio of 6:4:3. That is 54:36:27. That is 54:36:27. ಇದು ಆಕ್ಚುಯಲ್ ಆಗಿ ಡಿವೈಡ್ ಮಾಡಬೇಕಾಗಿರುವಂತ ಅಮೌಂಟ್, ಬಟ್ ಅವರು ಮಿಸ್ಟೇಕ್ ಮಾಡಿಕೊಂಡು 26:39:52 ಅಮೌಂಟ್ನ ಅವರು ಡಿವೈಡ್ ಮಾಡಿದ್ದಾರೆ. ಅಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಯಾರಿಗೆ ಸಿಕ್ಕಿದೆ? ಎಗೆ 54 ಸಿಗಬೇಕಿತ್ತು, 26 ಸಿಕ್ಕಿದೆ, ದೇರ್ ಫೋರ್ ಮಿನಿಮಮ್ ಇದೆ. 36 ಬಿಗೆ ಸಿಗಬೇಕಿತ್ತು, 39 ಸಿಕ್ಕಿದೆ, ಅಂದ್ರೆ 3 rupees ಗೇನ್ ಫಾರ್ ಪರ್ಸನ್ ಬಿ. ಇಲ್ಲಿ 27 ಸಿಗಬೇಕಿತ್ತು, ದಿ ಪರ್ಸನ್ ಸಿ ಅವ್ರಿಗೆ ಏನ್ ಸಿಕ್ಕಿದೆ? 52 rupees ಸಿಕ್ಕಿದೆ. ದೇರ್ ಫೋರ್ ದೇರ್ ಈಸ್ ಅ ಡಿಫರೆನ್ಸ್ ಆಫ್ ₹25 rupees ಇನ್ಕ್ರಿಮೆಂಟ್ ಇವರಿಗೆ ಸಿಗೆ ಸಿಕ್ಕಿದೆ ಇನ್ ದ ಮಿಸ್ಟೇಕನ್ ರೇಷೋ. ದೇರ್ ಫೋರ್ ₹25 ಈಸ್ ದ ಗೇನ್ಡ್ ಅಮೌಂಟ್, ಗೇನ್ ಮಾಡಿರುವಂತ ಅಮೌಂಟ್, ಗೇನ್ಡ್ ಅಮೌಂಟ್ ಬೈ ಸಿ. ದ ಪರ್ಸನ್ ಸಿಗೆ 7 rupees ಸಿಗಬೇಕಿತ್ತು, ಅವರಿಗೆ 52 rupees ಸಿಕ್ಕಿದೆ. ದೇರ್ ಫೋರ್ ದಿಸ್ ಈಸ್ ದ ಗೇನ್ ಅಮೌಂಟ್ ಆಫ್ ದಿ ಪರ್ಸನ್ ಸಿ ವಿತ್ 25 rupees. ಅಂಡ್ ಇನ್ ಕೇಸ್ ಅವರು ಲೀಸ್ಟ್ ಅಮೌಂಟ್ ಯಾರಿಗೆ ಸಿಕ್ಕಿದೆ ಅಂದ್ರೆ, ಲೀಸ್ಟ್ ಅಮೌಂಟ್ ಯಾರಿಗೆ ಸಿಕ್ಕಿರುತ್ತೆ? ಎ ಸಿಕ್ಕಿರುತ್ತೆ. ಎ ಇಸ್ ಈಕ್ವಲ್ ಟು 20 ಅಂದ್ರೆ 54 rupees ಸಿಗಬೇಕಿತ್ತು ಅವರಿಗೆ ಆದ್ರೆ 26 rupees ಸಿಕ್ಕಿದೆ. ದೇರ್ ಫೋರ್ ಎ ಹ್ಯಾವ್ ಲಾಸ್ ಆಫ್ ₹28 and B have gain of ₹3. Okay, understood friends? Moving on to the question number 6. If the sum of money is to be divided among A, B, C such that A's share is equal to twice B's share and B's share is 4 times of C's share, then their share are in the ratio ಅಂತ ಕೇಳ್ತಿದ್ದಾರೆ. ಅವರು ಅಮೌಂಟ್ ಕೊಟ್ಟಿಲ್ಲ ನಮಗೆ, ಜಸ್ಟ್ ದ ಸಮ್ ಆಫ್ ಮನಿ ಅಂದ್ರೆ ಒಂದು ಅಮೌಂಟ್ ಅನ್ನ ಎ ಬಿ ಸಿ ಡಿವೈಡ್ ಮಾಡ್ತಿದ್ದಾರೆ. ಎ ಬಿ ಸಿ ಅಂಡ್ ಇನ್ ದಿ ರೇಷಿಯೋ ಏನು ಹೇಳ್ತಿದ್ದಾರೆ? ಎಸ್ ಶೇರ್ ಈಸ್ ಈಕ್ವಲ್ ಟು ಟ್ವೈಸ್ ದ ಬಿಸ್ ಶೇರ್. ಅಂದ್ರೆ ಎ ಈಸ್ ಟು ಬಿ ಏನ್ ಸಿಗುತ್ತೆ? 2:1 ಅಂತ ಸಿಗುತ್ತೆ. ಈಗ ಇನ್ ಕೇಸ್ ಬಿ ಒಂದು ಪಾರ್ಟ್ ಆಫ್ ಸ್ಯಾಲ್ರಿ ಸಿಗ್ತಿದ್ರೆ ಈಗ ಏನ್ ಸಿಗುತ್ತೆ? ಎ ಬಿದು 2 ಪಟ್ ಸ್ಯಾಲ್ರಿ ಸಿಗ್ತಿದೆ. ಅವ್ರು ಇದೇ ಹೇಳ್ತಿದ್ದಾರೆ ನೋಡಿ ಇಲ್ಲಿ, ಸಚ್ ದಟ್ ಎಸ್ ಶೇರ್ ಈಸ್ ಈಕ್ವಲ್ ಟು ಟ್ವೈಸ್ ದ ಬಿಸ್ ಶೇರ್. ಅಂದ್ರೆ ಬಿಗೆ ಏದ್ 2 ಪಟ್ ಸ್ಯಾಲ್ರಿ ಸಿಗಬೇಕು. ಎಗೆ 2 ಪಟ್ ಸಿಗ್ತಿದೆ ಅಂಡ್ ಬಿಗೆ ಅದರ ಅರ್ಧ ಅಂದ್ರೆ 1 ಪಟ್ ಸಿಗ್ತಿದೆ. ಅಂಡ್ ಆಲ್ಸೋ ದೇ ಆರ್ ಸೇಯಿಂಗ್ ದಟ್ ಬಿಸ್ ಶೇರ್ ಈಸ್ 4 times ಆಫ್ ಸಿಸ್ ಶೇರ್. ಅಂದ್ರೆ ಬಿ ಟು ಸಿ ಈಸ್ ಈಕ್ವಲ್ ಟು ಏನ್ ಬರ್ತಿದೆ? 4:1. ಏನಂತಿದ್ದಾರೆ? ಬೀಸ್ ಶೇರ್ ಈಸ್ 4 times ಅಂದ್ರೆ 4 ಪಟ್ಟು ದೊಡ್ಡದಿದೆ. ಯಾರಿಂದ? ಸಿಸ್ ಶೇರ್ ಇಂದ. ಇಫ್ ಇನ್ ಕೇಸ್ ಸಿಗೆ 1,000 ರೂಪಾಯಿ ಸಿಗ್ತಿದ್ರೆ ಬಿಗೆ ಏನ್ ಸಿಗುತ್ತೆ? 4,000 ರೂಪಾಯಿ ಸಿಗುತ್ತೆ. ಅಂಡ್ ಇನ್ ಕೇಸ್ ಆಫ್ ಎ ಟು ಬಿ ಅಲ್ಲಿ ಇಫ್ ಇನ್ ಕೇಸ್ ಎಗೆ ಒಂದು 20,000 ಸಿಗ್ತಿದೆ ಅಂತ ಅನ್ಕೊಳ್ಳಿ, ಬಿಗೆ ಏನ್ ಸಿಗುತ್ತೆ? ಅದ್ರ ಹಾಫ್ ಅಂದ್ರೆ ಅದ್ರದ್ದು 1 ಪಟ್ಟು ಅಂದ್ರೆ 10,000 ಇವರಿಗೆ ಸಿಗುತ್ತೆ. ಈಗ ನಾವು ಅವ್ರು ಏನ್ ಕೇಳ್ತಿದ್ದಾರೆ? ದೆನ್ ದ ಶೇರ್ ಆರ್ ಇನ್ ದ ರೇಷಿಯೋ ಅಂತ ಕೇಳ್ತಿದ್ದಾರೆ. ಅಂದ್ರೆ ಎ ಇಸ್ ಟು ಬಿ ಇಸ್ ಟು ಸಿ. ಎ ಇಸ್ ಟು ಬಿ ಏನಿದೆ? 2:1 ಬಿಕಾಸ್ ಸಿ ಈಸ್ ನಿಯರರ್ ಟು ಬಿ, ದೇರ್ ಫೋರ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ ಬಿ ಇನ್ ದ ಪ್ಲೇಸ್ ಆಫ್ ಸಿ. ಅಂಡ್ ಬಿ ಇಸ್ ಟು ಸಿ ಏನಿದೆ? 4:1 ಬಿಕಾಸ್ ಎ ಈಸ್ ನಿಯರರ್ ಟು ಬಿ, ದೇರ್ ಫೋರ್ ಸಬ್ಸ್ಟಿಟ್ಯೂಟ್ ದಿ ವ್ಯಾಲ್ಯೂ ಆಫ್ 4 ಇನ್ ದಿ ಪ್ಲೇಸ್ ಆಫ್ ಎ ಅಂಡ್ ಮಲ್ಟಿಪ್ಲೈ ದಿಸ್. ಏನು ಬರುತ್ತೆ? 8:4:1. This is the ratio has to be divided among A, B, C. Ratio ಏನಂತ ಕೇಳ್ತಿದ್ದಾರೆ? ರೇಷಿಯೋ ಏನು ಬಂದಿದೆ? 8:4:1. ಇಫ್ ಇದು ಎಗೆ 8 ಪಾರ್ಟ್ ಆಫ್ ಸ್ಯಾಲ್ರಿ ಸಿಗ್ತಿದೆ, ಬಿಗೆ ಏನು ಸಿಗ್ತಿದೆ? 4 ಪಾರ್ಟ್ ಆಫ್ ಸ್ಯಾಲ್ರಿ ಅಂಡ್ ಸಿಗೆ ಏನು ಸಿಗ್ತಿದೆ? 1 ಪಾರ್ಟ್ ಆಫ್ ಸ್ಯಾಲ್ರಿ. ಇಫ್ ಇನ್ ಕೇಸ್ ಸಿಗೆ 1,000 ರೂಪೀಸ್ ಸಿಕ್ಕರೆ ಬಿಗೆ ಏನು ಸಿಗುತ್ತೆ? 4,000 ಸಿಗುತ್ತೆ. ಅಂಡ್ ಸಿಮಿಲರ್ಲಿ ಎಗೆ ಏನು ಸಿಗುತ್ತೆ? 8,000 ಸಿಗುತ್ತೆ. ಕಮಿಂಗ್ ಟು ದಿ ಕ್ವಶನ್ ನಂಬರ್ 7. ಡಿವೈಡ್ ₹1250 among A, B, C so that A gets 2/9 of B's share and C gets 3/4 of A's share. Find the share of A, B, C ಅಂತ ಹೇಳ್ತಿದ್ದಾರೆ. ಈಗ ಅವರು 1250 ಅಮೌಂಟ್ ಅನ್ನ ಟು ಬಿ ಡಿವೈಡೆಡ್ ಅಮೌಂಗ್ 3 persons A, B, C ಅಂಡ್ ಅವರು ರೇಷಿಯೋ ಕೊಟ್ಟಿದ್ದಿಲ್ಲ, ಅವರು ರೇಷಿಯೋನ ಕೇಳ್ತಿದ್ದಾರೆ ಫ್ರೆಂಡ್ಸ್. ಅಂದ್ರೆ ಎಗೆ ಎಷ್ಟು ಶೇರ್ ಹೋಗ್ಬೇಕು, ಬಿಗೆ ಎಷ್ಟು ಶೇರ್ ಹೋಗ್ಬೇಕು, ಸಿಗೆ ಎಷ್ಟು ಶೇರ್ ಹೋಗ್ಬೇಕು ಅಂತ ಕೇಳ್ತಿದ್ದಾರೆ. ಅಂಡ್ ದೇ ಹ್ಯಾವ್ ಗಿವನ್ ಅ ಹಿಂಟ್ ದಟ್ ಎ ಗೆಟ್ಸ್ 2/9 ಆಫ್ ಬೀಸ್ ಶೇರ್. ಅಂದ್ರೆ ಏನು? ಎ ಈಸ್ ಈಕ್ವಲ್ ಟು 2/9 ಆಫ್ ಬೀಸ್ ಶೇರ್.
ಈಗ ಎ ಈಸ್ ಈಕ್ವಲ್ ಟು 2/9 ಆಫ್ ಬಿ ಶೇರ್ ಅಂತ ಹೇಳ್ತಿಲ್ಲ ಫ್ರೆಂಡ್ಸ್. ಇನ್ ದಿ ಕ್ವಶನ್ ನಂಬರ್ 6 ಅಲ್ಲಿ ಏನ್ ಹೇಳ್ತಿದ್ದಾರೆ, ಎ ಶೇರ್ ಈಸ್ ಈಕ್ವಲ್ ಟು ಟ್ವೈಸ್ ದ ಬಿ ಶೇರ್. ಅಂದ್ರೆ ಎ ಗೆ 2 ಪಟ್ ಸಿಕ್ಕ್ರೆ ಬಿ ಗೆ ಅದರ ಅರ್ಧ, ಅಂದ್ರೆ ಬಿ ಗೆ 1 ಪಟ್ ಸಿಕ್ಕ್ರೆ ಎ ಗೆ 2 ಪಟ್ ಸಿಗ್ಬೇಕಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಇನ್ ದಿಸ್ ಕ್ವಶನ್ ನಂಬರ್ 7 ಅಲ್ಲಿ ಏನ್ ಹೇಳ್ತಿದ್ದಾರೆ, ಎ ಗೆಟ್ಸ್ 2/9 ಆಫ್ ಬಿ ಶೇರ್, ಅಂದ್ರೆ ಎ ಇಸ್ ಈಕ್ವಲ್ ಟು 2/9 ಆಫ್ ಬಿ ಶೇರ್. ಅಂಡ್ ಸಿಮಿಲರ್ಲಿ ಏನ್ ಹೇಳ್ತಿದ್ದಾರೆ ಅವರು, ಸಿ ಗೆಟ್ಸ್ 3/4 ಆಫ್ ಎಸ್ ಶೇರ್, ಅಂದ್ರೆ ಸಿ ಇಸ್ ಈಕ್ವಲ್ ಟು ಏನು 3/4 ಆಫ್ ಎಸ್ ಶೇರ್. ಈಗ ಇದನ್ನ ನೀವು ಏನಂತ ಬರ್ಕೋಬಹುದು, ಎ ಬೈ ಬಿ. A by B is equal to 2/9, that is A is to B ಏನಿದೆ 2:9 ರೇಷೋ ಸಿಗ್ತಿದೆ. ಅಂಡ್ ಸಿಮಿಲರ್ಲಿ ಇಲ್ಲಿ ಏನಿದೆ C 3/4 ಇಂಟು A ಏನ್ ಸಿಗ್ತಿದೆ 2/9 ಆಫ್ B, ರಿಪ್ಲೇಸ್ A ವ್ಯಾಲ್ಯೂ ಆಸ್ 2/9 ಆಫ್ B, 2/9 ಆಫ್ B ಇದೆ. ಈಗ ಇದನ್ನ ಕ್ಯಾನ್ಸಲ್ ಮಾಡಿದರೆ 2 1s 2 2s 3 1s 3 3s, therefore 1/6 ಆಫ್ B. ಈಗ ಇದನ್ನ ನೀವು ಏನಂತ ಬರೀಬಹುದು, ಸಿ ಬೈ ಬಿ ಈಸ್ ಈಕ್ವಲ್ ಟು 1/6, ದಟ್ ಈಸ್ ಸಿ ಈಸ್ ಟು ಬಿ ಏನು ಸಿಗ್ತಿದೆ 1:6 ರೇಷೋ ಅಲ್ಲಿ ಡಿವೈಡ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಅಂಡ್ ದೇ ಆರ್ ಆಸ್ಕಿಂಗ್ ದ ಶೇರ್ ಆಫ್ ಎ ಈಸ್ ಟು ಬಿ ಈಸ್ ಟು ಸಿ. ಏನಿದು ಎ ಈಸ್ ಟು ಬಿ ಈಸ್ ಟು ಸಿ. ಎ ಈಸ್ ಟು ಬಿ ಏನಿದೆ 2:9 ಅಂಡ್ ಸಿ ಈಸ್ ರಿಪ್ಲೇಸ್ಡ್ ಬೈ 9 ಅಂಡ್ ಸಿ ಈಸ್ ಟು ಬಿ ಅಂತಿದ್ದಾರೆ. ಅಂದ್ರೆ ಏನು, ಬಿ ಇಷ್ಟು ಸಿ ಏನಿದೆ 1:6, ಬಿ ವ್ಯಾಲ್ಯೂ 6 ಆಗುತ್ತೆ, ಸಿ ವ್ಯಾಲ್ಯೂ 1 ಆಗುತ್ತೆ. ಅಂಡ್ ಹಿಯರ್ ಎ ಇಸ್ ರಿಪ್ಲೇಸ್ಡ್ ಬೈ 6:2, ಸಾರಿ, ಅಂಡ್ 9 into 6, ದಿಸ್ ಈಸ್ 9 into 1, 3 ಟೇಬಲ್ ಇಂದ ಕ್ಯಾನ್ಸಲ್ ಆಗುತ್ತೆ. 3 3s 9, 3 2s 6, 3 2s 6, ಓಕೆ. ಅಂಡ್ ದಿಸ್ is equal to 4:18:3 is the share amount of A is to B is to C. A ಗೆ 4 part of this amount ಹೋಗುತ್ತೆ, B ಗೆ 18 part of this amount ಹೋಗುತ್ತೆ, and C ಗೆ ಏನು ಹೋಗುತ್ತೆ, C ಗೆ 3 part of this amount ಹೋಗುತ್ತೆ. If in case ಅವರು what is the amount that A, B, C is receiving ಅಂತ ಕೇಳಿದ್ರೆ, add these numbers, ಅಂದ್ರೆ 4 plus 18 plus 3, add this ratio, then we will get 25x, that is equal to total salary, total amount ಏನು ಕೊಟ್ಟಿದ್ದಾರೆ ಅವರು 1250, therefore x is equal to ಏನು ಬರ್ತಿದೆ 50. 4 part of this amount has to be divided to the person B and 18 part to the person B. ಇದು A, ಸಾರಿ, ಇದು A, ಇದು B, ಇದು C ಗೆ ಅಮೌಂಟ್ ಹ್ಯಾಸ್ ಟು ಬಿ ಡಿವೈಡೆಡ್ ಇನ್ ದಿ ರೇಷಿಯೋ ಆಫ್ 4:18:3 and 50 ಇದೆ. ಅಂಡ್ 4 ಪಾರ್ಟ್ಸ್ ಅಂದ್ರೆ ಏನು 4 into 50, ದಟ್ ಈಸ್ ಈಕ್ವಲ್ ಟು 200 rupees. ಅಂಡ್ B ಗೆ ಏನು ಸಿಗ್ತಿದೆ 18 part ಆಫ್ ದಿಸ್ 1250 rupees, ಅಂದ್ರೆ ಏನು B ಈಸ್ ಈಕ್ವಲ್ ಟು 18 into 50, that is equal to 900 rupees. And C is getting 3 part, that is 3x, x ಏನಿದೆ 50, therefore 150 rupees. if in case ಇದನ್ನ ಆ್ಯಡ್ ಮಾಡಿದರೆ 0 ಇಲ್ಲಿ 5 ಇಲ್ಲಿ 9 10 1250 rupees has been divided to the person A, person B, person C in the ratio of 4:18:3. These type of sum are the important in many competitive exam, like low level exams like campus interview or college or school interview. These type of question may be asked. Okay, now coming to the 8th question, rupees 2010 are to be divided among A, B, C in such a way that if A gets rupees 5, then B must get rupees 12, okay, and if B gets rupees 4, then C must get rupees 5.50. the share of C will exceed that of B. ಇದನ್ನ ಸಾಲ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಏನಿದೆ rupees 2010 is divided among 3 person A, B, C in the ratio of ಏನಿದೆ A gets rupees 5 and then B must get rupees 12. ಅಂದ್ರೆ A ಗೆ 5 ಶೇರ್ ಸಿಕ್ಕರೆ B ಗೆ 12 ಶೇರ್ ಸಿಗಬೇಕು, ಅಂದ್ರೆ A is to B. And also they have given that if B gets rupees 4
then C must get rupees 5.50. This is equal to B is to C. Okay, the fraction ಅಂದ್ರೆ C ಗೆ ಏನು ಸಿಗ್ತಿದೆ in the form of decimal ಸಿಗ್ತಿದೆ. Now convert this decimal into the integer form. If in case fraction ಅಲ್ಲಿ ಕೊಟ್ಟಿದ್ರೆ then convert that fraction into an integer form. Now convert this decimal into an integer form by 4:2. ಇದನ್ನ ಹೇಗೆ ಕನ್ವರ್ಟ್ ಮಾಡ್ಬೋದು? 550 divided by 100. So cancel 0 and 0. 5 2s are 5 11s are. Now 2 into 4 is equal to 8:11 is the ratio of B is to C. B is to C ಏನು ಸಿಗ್ತಿದೆ? 8:11. Now it is easy to find A is to B is to C. A is to B ಏನು ಕೊಟ್ಟಿದ್ದಾರೆ? 5:12 and here also 12. B is to C ಏನಿದೆ? 8:11. ಇಲ್ಲಿ 8 ಬರ್ತಿದೆ. So multiply these ratios. 5 into 8 that is equal to 12 into 8 into 11 into 12 ಇದೆ. ಟೇಬಲ್ 4 ಇಂದ ಕ್ಯಾನ್ಸಲ್ ಮಾಡಿ. 4 2s are 8, 4 2s are 8, 4 3s are 12. Therefore 5 2s are 10 is to 24 is to 33 is the ratio of A is to B, A is to B is to C. ಅಂದರೆ 2010 ರುಪೀಸ್ನ ಇವರು ಎ ಅವರು 10 ಪಾರ್ಟ್ಸ್ ತೊಗೊತಿದ್ದಾರೆ, ಬಿ ಅವರು 24 ಪಾರ್ಟ್ಸ್ ತೊಗೊತಿದ್ದಾರೆ ಆ್ಯಂಡ್ ಸಿ ಅವರು ಏನು ತೊಗೊತಿದ್ದಾರೆ? 33 ಪಾರ್ಟ್ಸ್ ತೊಗೊತಿದ್ದಾರೆ. ಆಲ್ರೆಡಿ ಈಗ ಅವರು ಏನು ಕೇಳ್ತಿದ್ದಾರೆ? ಸಿ ವಿಲ್ ಎಕ್ಸೀಡ್ ದಟ್ ಆಫ್ ಬಿ. ಅಂದರೆ ಸಿ ಈಸ್ ಗೆಟಿಂಗ್ 33 ಪಾರ್ಟ್ಸ್ ವೇರ್ ಆಸ್ ಬಿ ಈಸ್ ಗೆಟಿಂಗ್ 24 ಪಾರ್ಟ್ಸ್. ಸಿ ಎಕ್ಸೀಡ್ಸ್ ದ ಪರ್ಸನ್ ಬಿ. ಅಂದರೆ therefore 30 difference between 33 and 24 that is equal to ಏನು ಬರುತ್ತೆ ಫ್ರೆಂಡ್ಸ್? 9 ಪಾರ್ಟ್ಸ್. ಓಕೆ, ಇದು ಗೊತ್ತಾಯ್ತಲ್ಲ ಹೇಗೆ ಅಂದರೆ ಇಲ್ಲಿ ನೋಡಿ, ದ ಶೇರ್ ಆಫ್ ಸಿ ವಿಲ್ ಎಕ್ಸೀಡ್ಸ್ ದಟ್ ಆಫ್ ಬಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಅವ್ರು ಹೇಳಿದ್ದಾರೆ. ಈಗ 33 ಪಾರ್ಟ್ಸ್ ಸಿ ಗೆ ಸಿಗ್ತಿದೆ ಆ್ಯಂಡ್ 24 ಪಾರ್ಟ್ಸ್ ಬಿ ಗೆ ಸಿಗ್ತಿದೆ. ದೇರ್ ಫೋರ್ ಡಿಫರೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಸಿ ಈಸ್ 9 ಪಾರ್ಟ್ಸ್ ಆ್ಯಂಡ್ ದಿ ಟೋಟಲ್ ನಂಬರ್ ಆಫ್ ಪಾರ್ಟ್ಸ್ ಈಸ್ ಈಕ್ವಲ್ ಟು 67. If we add all these part 10 plus 24 plus 33 we get 67 parts and into the amount that they have given is 2010, that is 2010. Therefore after cancellation 2010 we can directly cancel on 67 table. 61 ones are 67 3s are 201 0. This is equal to 9 3s are 27. Therefore is 270 more the C gets by B. Andre rupees 270 is the difference between B and C. Therefore rupees 270 more the C gets by B. ಅಂದರೆ ಸಿ ಗೆ 270 ರುಪೀಸ್ ಎಕ್ಸ್ಟ್ರಾ ಸಿಗ್ತಿದೆ. ಇಫ್ ಇನ್ ಕೇಸ್ ಬಿ ಗೆ 100 ರುಪೀಸ್ ಸಿಕ್ಕರೆ ಸಿ ಗೆ ಏನು ಸಿಗುತ್ತೆ? 100 ಪ್ಲಸ್ 270 rupees, that is 370 rupees C ಗೆ ಸಿಗುತ್ತೆ. Okay friends, these are some of the 8 important question and question na homework question ಆಗಿ ನಿಮಗೆ ಕೊಡ್ತೀನಿ with answers. Solve that questions and compare with your answer with the given answer and practice more and more sums based on the ratio and proportion so that you will be much more stronger in the concept called ratio and proportion. These are the two homework problems and after solving this compare your answer with the given answer. Actual answer ಜೊತೆ ನಿಮ್ಮ ಆನ್ಸರ್ನ ಕಂಪೇರ್ ಮಾಡಿ.